ನಮಸ್ಕಾರ ನಮ್ಮ ಕರ್ನಾಟಕ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಹನುಮಂತ ವೇಳೆ ವೀಕ್ಷಕರಿಗೆ ಇವತ್ತೊಂದು ವಿಶೇಷವಾಗಿರ್ತಕ್ಕಂಥ ಮತ್ತೊಂದು ಸುದ್ದಿಯ ಜೊತೆ ಮಾತ್ರ ಬಂದಿರತಕ್ಕಂಥದ್ದು ಅದೇನಪ್ಪಾ ಅಂದ್ರೆ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಏನ್ ಈ ಪಂಚರಾಜ್ಯಗಳಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂಥ ಒಂದು ಸಾಧ್ಯತೆಯನ್ನು ಹೊಂದಿರತಕ್ಕಂಥದ್ದು, ಅದರ ಜೊತೆಗೆ ಯಾವೆಲ್ಲ ಪಕ್ಷಗಳು ತಮ್ಮನ್ನ ಚುನಾವಣಾ ಪ್ರಕ್ರಿಯೆಯಲ್ಲಿ ಯಾವ ರೀತಿ ತೊಡಗಿಸ್ಕೊಂಡು ಅದ್ರ ಜೊತೆಗೆ ಈ ಚುನಾವಣೆಯಲ್ಲಿ ಸೋತಿರ್ತಕ್ಕಂಥ ಘಟಾನುಘಟಿಗಳು ಯಾರ್ಯಾರು ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮ ಕೊಡ್ಲಿಕ್ಕೆ ಬಂದಿರತಕ್ಕಂಥದ್ದು. ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯದಿಂದ ಶುರು ಮಾಡೋಣ. ಏನು ಕರ್ನಾಟಕ ರಾಜ್ಯದಲ್ಲಿ ನಡೆದಿರ್ತಕ್ಕಂತಹ ಎರಡು ಉಪಚುನಾವಣೆಗಳು, ಏನು ಎರಡು ಮತಕ್ಷೇತ್ರದ ಉಪಚುನಾವಣೆಗಳು ನಡೆದಲ್ಲ, ಈ ಎರಡು ಮತಕ್ಷೇತ್ರ ಉಪಚುನಾವಣೆಗಳನ್ನ ಕಾಂಗ್ರೆಸ್ ಪಕ್ಷ ಗೆದ್ದು ಬೀಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಅಭ್ಯರ್ಥಿಗಳು ಎಷ್ಟು ಅಂತರದಿಂದ ಗೆದ್ದಿರ್ತ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಿಮ್ಗೆ ಕೊಡ್ತಾ ಹೋಗ್ತೀನಿ ಬನ್ನಿ. ಏನು ಕರ್ನಾಟಕ ರಾಜ್ಯದಲ್ಲಿ ಏನು ದಾವಣಗೆರೆ ಹಾಗೂ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನು ಎರಡು ಉಪಚುನಾವಣೆಗಳು ನಡೆದವಲ್ಲ, ಈ ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದು ಬೀಗಿರ್ತಕ್ಕಂಥದ್ದು. ಅದರಲ್ಲಿ ದಾವಣಗೆರೆ ಈ ಒಂದು ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸಮರ್ಥ ಶಾಮನೂರು ಏನು ಕಾಂಗ್ರೆಸ್ ಅಭ್ಯರ್ಥಿ ಏನಿದಾನಲ್ಲ, ಅಲ್ಲಿ 5708 ಮತಗಳ ಅಂತರದಿಂದ ಆತ ಗೆದ್ದು ಬೀಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಬಾಗಲಕೋಟೆಯ ಉಮೇಶ್ ಮೇಟಿ ಇವರು ಕೂಡ ಏನಪ್ಪಾ ಅಂದ್ರೆ ಸುಮಾರು 21,866 ಮತಗಳ ಅಂತರದಿಂದ ಗೆದ್ದು ಬೀಗಿರ್ತಕ್ಕಂಥದ್ದು ನಾವಿಲ್ಲಿ ಕಾಣ್ತಾ ಇದೀವಿ. ಅದ್ರ ಜೊತೆಗೆ ಏನು ಪಂಚರಾಜ್ಯಗಳ ಕುರಿತು ನಾವು ಮಾತಾಡ್ತಾ ಹೋಗೋಣ. ಪಂಚರಾಜ್ಯಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ಇಲ್ಲಿ ತುಂಬಾನೇ ಘಟಾನುಘಟಿಗಳು ಕೂಡ ಸೋತಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರು ಏನು MK ಸ್ಟಾಲಿನ್ ಅವರಾಗಿರ್ಬಹುದು, ಮಮತಾ ಬ್ಯಾನರ್ಜಿ ಆಗಿರ್ಬಹುದು, ಗೌರವ್ ಗೊಗೋಯ್ ಅವರಾಗಿರ್ಬಹುದು, ಇನ್ನು ಉಳಿದಿರ್ತಕ್ಕಂಥ ಸಾಕಷ್ಟು ಘಟಾನುಘಟಿಗಳು ಈ ಒಂದು ಚುನಾವಣೆಯಲ್ಲಿ ಸೋತಿರ್ತಕ್ಕಂಥದ್ದು ನೋಡುಗರ ವೀಕ್ಷಕರ ಹುಬ್ಬೇರುವಂತೆ ಮಾಡಿರ್ತಕ್ಕಂಥದ್ದು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಹಾಗಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಫಲಿತಾಂಶ ಏನಾಯ್ತು ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಳೋಣ. ಏನು ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ಏನು ಈ ಎರಡು ರಾಜ್ಯಗಳಲ್ಲಿ ನಡೆದಿರ್ತಕ್ಕಂತಹ ಒಂದು ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಅಭೂತಪೂರ್ವವಾಗಿ ಗೆದ್ದು ಬೀಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಅದ್ರ ಜೊತೆಗೆ ಪುದುಚೇರಿಯಲ್ಲಿ ಏನು ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟ ಏನದಲ್ಲ ಅದು ಕೂಡ ಗೆದ್ದು ಬೀಗಿರ್ತಕ್ಕಂಥದ್ದು. ಇಲ್ಲಿ ಪಶ್ಚಿಮ ಬಂಗಾಳ, ಪುದುಚೇರಿ ಜೊತೆಗೆ ಅಸ್ಸಾಂ ಬಿಜೆಪಿ ಪಕ್ಷದ ಪಾಲಾಗಿರ್ತಕ್ಕಂಥದ್ದು ನಾವಿಲ್ಲಿ ಕಾಣ್ತಾ ಇದೀವಿ. ಆ ನಂತರ ತಮಿಳುನಾಡಿಗೆ ಸಂಬಂಧಪಟ್ಟಂತೆ ನಾವು ನೋಡೋಣ. ಏನು ಇಲ್ಲಿ ದಳಪತಿ ವಿಜಯ್ ಏನಿದಾರಲ್ಲ ಅವರ ಪಕ್ಷ TVK ಪಕ್ಷ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಗೆದ್ದು ಬೀಗಿರ್ತಕ್ಕಂಥದ್ದು. ಇಲ್ಲಿ ವಿಜಯ್ ಅವರೇ CM ಆಗ್ತಕ್ಕಂಥ ಒಂದು ಸಾಧ್ಯತೆಯನ್ನು ಕೂಡ ಎಲ್ಲರೂ ಹೇಳ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಸುಮಾರು 100ಕ್ಕೂ ಹೆಚ್ಚು 106 ಸ್ಥಾನಗಳನ್ನ ಗೆದ್ದಿರ್ತಕ್ಕಂಥ ಒಂದು ಗೌರವ ಇಳೆಯ ದಳಪತಿ ವಿಜಯ್ ಏನಿದಾರಲ್ಲ ಅವರಿಗೆ ಸಲ್ತಕ್ಕಂಥದ್ದು. ಅವರ TVK ಪಕ್ಷ ಅದ್ಭುತವಾಗಿ ಇಲ್ಲಿ ಗೆದ್ದು ಬೀಗಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಅದ್ರ ಜೊತೆಗೆ ಕೇರಳದ ಏನು ಕಾಂಗ್ರೆಸ್ ನೇತೃತ್ವದ UDF ಮೈತ್ರಿಕೂಟ ಏನಿದೆಯಲ್ಲ ಅಲ್ಲಿ ಇಲ್ಲಿ ಏನಪ್ಪಾ ಅಂದ್ರೆ ಕೇರಳದ UDF ಮೈತ್ರಿಕೂಟ ಗೆದ್ದು ಬೀಗಿರ್ತಕ್ಕಂಥದ್ದು. ಇದು ಕಾಂಗ್ರೆಸ್ ನೇತೃತ್ವದ ಒಂದು ಮೈತ್ರಿಕೂಟ ಅಂತಕ್ಕಂಥದ್ದು ನಾವಿಲ್ಲಿ ಕಾಣಬೇಕಾಗತ್ತು. ಹಾಗಾದ್ರೆ ಈ ಚುನಾವಣೆಯಲ್ಲಿ ಯಾವೆಲ್ಲ ಘಟಾನುಘಟಿಗಳು ಸೋತಿರ್ತಕ್ಕಂಥದ್ದು ಮತ್ತು ಎಷ್ಟು ಓಟ್ಗಳ ಅಂತರದಿಂದ ಸೋತಿರ್ತಕ್ಕಂಥದ್ದು ಅಂತಕ್ಕಂಥ ಒಂದು ಮಾಹಿತಿಯನ್ನು ನಿಮ್ಗೆ ಕೊಡ್ತಾ ಹೋಗ್ತೀನಿ ಬನ್ನಿ. ಏನು ಇಲ್ಲಿ ನೋಡೋಣ. DMK ಪಕ್ಷದ ಮುಖ್ಯಸ್ಥ ಆಗಿರ್ತಕ್ಕಂಥದ್ದು ಮತ್ತು ತಮಿಳುನಾಡಿನ CM ಆಗಿರ್ತಕ್ಕಂತಹ MK ಸ್ಟಾಲಿನ್ ಏನು ಕೊಳತ್ತೂರಿನ ಒಂದು ಮತಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಅವರು TVK ಪಕ್ಷದ VS ಬಾಬು ಇವರ ವಿರುದ್ಧ ಸುಮಾರು 8,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋತಿರ್ತಕ್ಕಂಥದ್ದು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಅಸ್ಸಾಂ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥ ಗೌರವ್ ಗೊಗೋಯ್ ಈತ ಜೋರತ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಬಿಜೆಪಿಯ ಹಿತೇಂದ್ರನಾಥ್ ಗೋಸ್ವಾಮಿ ಅಂತಕ್ಕಂಥವ್ರ ವಿರುದ್ಧ ಸುಮಾರು 23,182 ಮತಗಳ ಅಂತರದಿಂದ ಸೋತಿರ್ತಕ್ಕಂಥದ್ದು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಆ ನಂತರ ಪಶ್ಚಿಮ ಬಂಗಾಳದಲ್ಲಿ ತುಂಬಾನೇ ಏನು ದಾಪುಗಾಲು ಗಟ್ಟಿಗಾಲು ಇಟ್ಟಿರ್ತಕ್ಕಂತಹ ಮಮತಾ ಬ್ಯಾನರ್ಜಿ ಅವರು ಕೂಡ ಏನಪ್ಪಾ ಅಂದ್ರ ಭವಾನಿಪುರ ಮತಕ್ಷೇತ್ರದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಅಲ್ಲಿ ಅವರು ಬಿಜೆಪಿಯ ಅಭ್ಯರ್ಥಿಯಾಗಿರ್ತಕ್ಕಂಥ ಸುವೇಂದು ಅಧಿಕಾರಿ ಅವರ ವಿರುದ್ಧ ಸುಮಾರು 15,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋತಿರ್ತಕ್ಕಂಥದ್ದು ನಾವಿಲ್ಲಿ ಕಾಣ್ತಾ ಇದೀವಿ. ಎಷ್ಟೋ ಜನ ಇದು ಹುಬ್ಬೇರುವಂತೆ ಕೂಡ ಮಾಡಿರ್ತಕ್ಕಂಥದ್ದು ಆಗಿದೆ. ಇನ್ನು ಉಳಿದಿರ್ತಕ್ಕಂಥ ಪ್ರಬಲ ಏನು ಘಟಾನುಘಟಿಗಳು ರಾಜಕೀಯ ನಾಯಕರಾಗಿರ್ತಕ್ಕಂಥವ್ರು ಯಾರ್ಯಾರಪ್ಪ ಅಂದ್ರ ಏನು ಬಿಜೆಪಿಯ ನೈನರ್ ನಾಗೇಂದ್ರನ್, ತಮಿಳಿಸೈ ಸೌಂದರ್ಯರಾಜನ್, ಅದ್ರ ಜೊತೆಗೆ NTK ಪಕ್ಷದ ಸೀಮನ್ ಸೇಲು ಇವರು ಕೂಡ ಏನಪ್ಪಾ ಅಂದ್ರ ಸೋಲನ್ನ ಕಂಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಮಾಹಿತಿಗಳನ್ನ ನಾವು ಸಂಗ್ರಹ ಮಾಡಿರ್ತಕ್ಕಂಥದ್ದು. ಮತ್ತಷ್ಟು ಏನಾದ್ರೂ ವಿವರಗಳು ಸಿಕ್ಕಂತ ಮುಂದೆ ಅದನ್ನ ಪ್ರಸ್ತುತ ಪಡ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇರ್ತೀವಿ. ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ ಜರ್ನಲಿಸ್ಟ್ ಹನುಮಂತ ವೇಳೆ. ನಮಸ್ಕಾರ.